ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಿತು, ನೀನು ಇವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಬೇಕಲ್ಲ. ಏನೋ ದೇವ್ರ ದಾರಿ ತೋರಿಸ್ತಾನೆ. ಇಂಥ ಸಮಯದಲ್ಲಿ ನೀನು ಧೈರ್ಯವಾಗಿರ್ಬೇಕಲ್ಲ. ಭಾವನವ್ರು ಹಿಂಗೆಲ್ಲ ಮಾಡೋಕ್ಕಿಲ್ವಲ್ಲ. ಪಾಪ ಸಿದ್ದುಗೆ ಡಿವೋರ್ಸ್ ಕೊಡೋ ಮಟ್ಟಕ್ಕೆ ಅವನ ಮೇಲೆ ದ್ವೇಷ ಬೆಳೆದ್ಬಿಟ್ಟಿದೆ. ಇದ್ಯಾವತ್ತೂ ನಂಬಕ್ಕೆ ಆಯ್ತಲ್ವಲ್ಲ. ಅತ್ತೆ, ಮೊದಲೆಲ್ಲ ಚಂದನ ಅವರು ಮುಖ ತೋರಿಸ್ದೇನೆ ಓಡಾಡ್ತಿದ್ರಲ್ವಾ. ಆಗ ವಿಶ್ವ ನನ್ನ ಹತ್ರ ತುಂಬ ಫ್ರೆಂಡ್ಲಿ ಆಗಿದ್ದ, ಕ್ಲೋಸ್ ಆಗಿದ್ದ, ನನ್ನ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಿದ್ದ. ಯಾವಾಗ ಎಂಗೇಜ್ಮೆಂಟ್ ಆಯಿತೋ, ಯಾವಾಗ ಅವರಿಬ್ರು ಎದುರು ಬದ್ರು ಆದ್ರೂ ಆವಾಗ್ಲಿಂದ ವಿಶ್ವ ಕಂಪ್ಲೀಟಾಗಿ ಚೇಂಜ್ ಆದ. ಅತ್ತೆ, ನನ್ನ ಜೊತೆ ಸರಿಯಾಗಿ ಮಾತಾಡಲ್ಲ, ಆದರೆ ಅವರಿಬ್ಬರು ಮಾತ್ರ ಮರಿಯಾಗಿ ನಿಂತು ಏನೇನೋ ಮಾತಾಡ್ತಿರ್ತಾರೆ. ನಾನು ತುಂಬ ಸಲ ಅದೇನು ಅಂತ ತಿಳ್ಕೊಳ್ಳೋಣ ಅಂತ ತುಂಬ ಪ್ರಯತ್ನ ಮಾಡಿದೆ, ಆದರೆ ಆಗಲೇ ಇಲ್ಲ. ಇವತ್ತು ಅಷ್ಟೇ ಅವ್ರ ಹತ್ರ ವಿಶ್ವ ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ನೀನು ತುಂಬ ಧೈರ್ಯವಂತೆ ಅಂತ ಹೇಳ್ತಿದ್ದ. ಹೀಗೆಲ್ಲ ಮಾತಾಡುವಾಗ ಅವರಿಬ್ಬರ ಮಧ್ಯೆ ಏನೂ ಇಲ್ಲ ಅಂತ ಅನಿಸ್ದೇ ಇರುತ್ತಾ ಅತ್ತೆ? ಚಂದನ ಅವರು ಅಷ್ಟೇ, ಮುಂಚೆ ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ, ಸೈಲೆಂಟಾಗಿ ಇರ್ತಿದ್ರು. ಆದರೆ ವಿಶ್ವನ ಹತ್ರ ಮಾತ್ರ ಎಷ್ಟೋ ವರ್ಷದಿಂದ ಪರಿಚಯ ಇರೋ ಥರ ಮಾತಾಡ್ತಾರೆ. ಇದೆಲ್ಲ ನೋಡ್ತಿದ್ರೆ ನನಗೆ ತುಂಬ ಭಯ ಆಗ್ತಿದೆ. ನನ್ನ ಪ್ರೀತಿ ನನಗೆ ಸಿಗಲ್ವಾ? ನಾನು ವಿಶ್ವನ ಮದುವೆ ಆಗಲ್ವಾ? ಈ ಥರ ಎಲ್ಲ ಯೋಚನೆ ಬರ್ತಿದೆ ಅತ್ತೆ. ಆ ಥರ ಏನೂ ಆಗೋದಿಲ್ಲ. ಇಲ್ಲ ಅತ್ತೆ, ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಮಾತು ಕೇಳಿದ್ದೆ, ಆದರೆ ಈಗ ಕಣ್ಣಾರೆ ನೋಡ್ತಾ ಇದ್ದೀನಿ. ಅಲ್ಲ ಅತ್ತೆ, ಚಂದನ ಅವ್ರಿಗಾದ್ರೂ ನಾಚಿಕೆ ಬೇಡವಾ? ಅವ್ರಿಗೆ ಮದುವೆ ಆಗಿದೆ, ಕತ್ತಲ್ಲಿ ತಾಳಿ ಇದೆ, ಕಾಲಲ್ಲಿ ಕಾಲುಂಗ್ರ ಇದೆ, ಗಂಡ ಇದ್ರೂ ಹೀಗೆಲ್ಲ ಮಾಡೋಕ್ಕೆ ನಾಚಿಕೆ ಆಗಲ್ವಾ? ಅತ್ತೆ, ನಾನು ವಿಶ್ವನ ಬಗ್ಗೆ ಏನೂ ಮಾತಾಡ್ತಿಲ್ಲ, ಆದರೆ ಆ ಚಂದನ ಅವರು ನನ್ನ ವಿಶ್ವನ ಎಲ್ಲಿ ಕಿತ್ಕೋತಾರೋ ಅನ್ನೋ ಭಯ ಆಗ್ತಿದೆ. ಹಾಗೇನೂ ಆಗಲ್ಲ. ಅದೇನು ವಿಷಯ ನಡೀತಾ ಇದೆ ಅಂತ ನಾವಿಬ್ಬರು ಒಟ್ಟಿಗೆ ತಿಳ್ಕೊಳ್ಳೋಣ. ಹಾಂ, ನೋಡು, ನೀನೇನು ಯೋಚನೆ ಮಾಡಬೇಡ, ನಾನಿದ್ದೀನಿ, ಅಳ್ಬೇಡ. ಈಗ ಧೈರ್ಯವಾಗಿರೋ, ಅತ್ತೆ ನಾನಿದ್ದೀನಲ್ವಾ? ರೀ, ನೀವು ನಿಜನೇ ಹೇಳ್ತಿದ್ದೀರೇನ್ರಿ? ಹ್ಞೂ ಕಣೆ, ನನಗೆ ಮುಂಚೆಯಿಂದನೂ ಅವ್ರು ಕಂಡ್ರೆ ಆಗ್ತಾನೆ ಇರಲಿಲ್ಲ. ನಿಮ್ಗೆ ಅದನ್ನೆಲ್ಲ ಹೇಳ್ತಿದ್ದೆ, ನಿಮ್ಗೆ ಯಾರಿಗೋದು ಅರ್ಥನೇ ಆಗ್ತಿರ್ಲಿಲ್ಲ. ಆದರೂ ನನ್ನ ಸ್ವಾಭಿಮಾನ ಬಿಟ್ಟು ನನ್ನ ತಂಗಿ ಜೀವನ ಸರಿ ಹೋಗಲಿ ಅಂತ ಹೋದೆ. ಹೆಣ್ಣು ಎತ್ತ ನಿಮಗೆ ಎಷ್ಟು ದಿಮಾಕ್ ಇರಬೇಕಾದ್ರೆ ಗಂಡು ಎತ್ತಿರೋರು ನಮಗೆ ಎಷ್ಟು ದಿಮಾಕ್ ಇರಬೇಡ ಅಂತಾರೆ. ನಿಮ್ಮ ಮನೆಯವರೆಲ್ಲ ಸೇರಿಕೊಂಡು ನನ್ನ ಮಗಳ ಜೀವನ ಹಾಳು ಮಾಡಿದ್ರಿ, ಈಗ ಮಗನ ಜೀವನ ಹಾಳು ಮಾಡಕ್ಕೆ ಕೊಟ್ಟಿದ್ದೀರಾ. ಹೋಗ್ಬೇಕಾದ್ರೆ ಇವಳನ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಕರ್ಕೊಂಡು ಹೋಗದೆ ಇರೋದು ತುಂಬ ಒಳ್ಳೆಯದಾಯಿತು. ಇದನ್ನೆಲ್ಲ ನೋಡಿ ನನಗೆ ಎಷ್ಟು ಬೇಜಾರಾಗ್ತಿದೆ. ಪಾಪ ಇವಳು ನೋಡಿದ್ರೆ ಅದೆಷ್ಟು ನೊಂದ್ಕೋತಾ ಇದ್ಲೋ ಏನೋ. ಅದೆಲ್ಲ ಏನು ಬೇಕಿದ್ರು ಆಗಲಿ, ನೀವು ಇನ್ನೂ ಸ್ವಲ್ಪ ಮಾತಾಡಬೇಕಿತ್ತು, ಅವ್ರ ಹತ್ರ ಇನ್ನೊಂದ್ಸಲ ಕೇಳ್ಕೋಬೇಕಾಗಿತ್ತು. ಭಾವನ ನಮ್ಮನೆ ಹೆಣ್ಮಗಳು ರೀ, ಅವ್ರ ಜೀವನ ಪೂರ್ತಿ ಕೊರಗೋದನ್ನ ನೋಡ್ಕೊಂಡಿರಕ್ಕಾಗತ್ತಾ? ಅವ್ರ ಕಾಲು ಹಿಡ್ದಾದ್ರು ಭಾವನ ಜೀವನ ಸರಿ ಮಾಡಿ ಅಂತ ಬೇಡ್ಕೊಂಡಿದ್ರೆ ನಮ್ಗೇನು ಅವಮಾನ ಆಗ್ತಿರ್ಲಿಲ್ಲ. ಎಲ್ಲ ಕೇಳ್ಕೊಂಡೆ ಕಣೆ, ನಿಮ್ಮ ದಮ್ಮಯ್ಯ ದಯವಿಟ್ಟು ಕ್ಷಮಿಸಿ ಅಂತ ಬೇಡ್ಕೊಂಡೆ ಕಣೆ. ಬಾಯಿಗೆ ಬಂದಂಗೆ ಬೈದರು. ಮೊದಲು ಈ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿ ಕಳಿಸಿ, ಕೊಳೆ ಕಳೀತು ಅಂತ ತಲೆ ತೊಳ್ಕೊತೀವಿ ಅಂದರು. ನಾವು ಡಿವೋರ್ಸ್ ಆಗ್ತಿದೆ, ಚೆನ್ನಾಗಿ ದುಡ್ಡು ಸಿಗತ್ತೆ ಅಂತ ಅನ್ಕೋಬೇಡ, ಒಂದು ಪೈಸಾನು ಕೊಡಲ್ಲ. ನನ್ನ ತಂಗಿ ನೋಡ್ಕೋತೀನಿ ಅಂತ ದೊಡ್ಡದಾಗಿ ಕೊಚ್ಕೊಂಡೆ, ಸಾಕು ಅಂತ ಹೇಳಿದ್ರು. ಅದು ಹೇಗೆ ಈ ಊರಲ್ಲಿ ಜೀವನ ಮಾಡ್ತಿರೋ ನಾನು ನೋಡ್ತೀನಿ, ನಮ್ಮನ್ನು ಎದುರು ಹಾಕೊಂಡ್ರೆ ಯಾರೂ ಬದುಕೋಕ್ಕಾಗಲ್ಲ ಅಂದರು.
ಏನು ಹೇಳ್ತಿದ್ದೀರಾ? ಡೈವರ್ಸಾ? ಏನು ಡೈವರ್ಸಾ ಅಂತ ಶಾಕ್ ಕೊಡ್ತಾ ಇದೆಯಲ್ಲಪ್ಪ. ಅವತ್ತು ಪಂಚಾಯತಿ ನಡೀತಿರ್ಬೇಕಾದ್ರೆ ಗರುಡಗಂಬ ಥರ ನಿಂತಿದ್ದೆ. ನನ್ನ ತಂಗಿಗೆ ಅಷ್ಟೊಂದು ಅವಮಾನ ಆಗ್ತಿದ್ರು, ಗಂಡನಾಗಿ ಒಂದು ಮಾತಾಡಲಿಲ್ಲ. ಈಗ ಶಾಕ್ ಕೊಡ್ತಾ ಇದೆಯಾ? ನನ್ನ ತಂಗಿ ಡಿಸೈಡ್ ಮಾಡಿದಾಳೆ, ನನ್ನ ಅಚಾತುರ್ಯವಾಗಿ ಮದುವೆ ಆಗಿ ಹೋಯ್ತು, ಹೆಂಡತಿಯಾಗಿ ಗೌರವ ಇಲ್ಲ ಅಂತಂದ್ಮೇಲೆ ನನಗೆ ಹಾಕ್ಬೇಕು. ದಿನ ಭ್ರಮೇಲಿ ಬದುಕ್ತಿದ್ದೆ, ಈಗ ಹೊಸದಾಗಿ ಜೀವನ ಶುರು ಮಾಡ್ತೀನಿ ಅಂತ ಹೇಳಿದ. ಅದಕ್ಕೆ ಪೇಪರ್ ಇದೆ, ಮ್ಯೂಚುವಲ್ ಆಗಿ ಮಾಡಿಕೊಟ್ರೆ ಎಲ್ರಿಗೂ ಒಳ್ಳೇದು. ಬೇಗ ಸೈನ್ ಮಾಡಿಕೊಟ್ರೆ ತಗೊಂಡೋಗ್ತೀವಿ. ದುಡ್ಡು ಏನೇನೋ ಮಾತಾಡ್ಬೇಡ್ರಿ, ಹೊಸಿ ಸಮಾಧಾನವಾಗಿರಿ. ಯಾಕೆ ಅವನವ ಹಂಗೆಲ್ಲ ಮಾತಾಡ್ರಕ್ಕಿಲ್ಲ. ಹೊಸಿ ಕೂತ್ಕೊಂಡು ಮಾತಾಡಿ ಯೋಚನೆ ಮಾಡುವ, ಎಲ್ಲ ಸರಿತದೆ. ಏನ್ರಿ ಕೂತು ಮಾತಾಡೋದು? ಅವತ್ತು ಪಂಚಾಯತಿ ದಿವಸ ಎಲ್ಲ ಕೂತು ಮಾತಾಡಾಗೋಯ್ತಲ್ಲ, ಇನ್ನೇನಿದೆ ರೀ? ಒಂದು ನ್ಯಾಯ ಪಂಚಾಯತಿ ಅಂದಮೇಲೆ ಒಂದು ಮಾತು ಹೋಯ್ತದೆ, ಒಂದು ಮಾತು ಬರ್ತದೆ. ಅಷ್ಟಕ್ಕೆ ನೀವು ಡಿವೋರ್ಸ್ ತನಕ ಹೋಗೋದು ಎಷ್ಟು ಮಟ್ಟಿಗೆ ಸರಿ ರೀ? ಅದಕ್ಕೆ ನಾನು ಅವಕಾಶನೂ ಕೊಡೋಕ್ಕಿಲ್ಲ. ಯೋಚನೆ ಮಾಡಿ, ಆತರ ಪಟ್ಟು ಗೋತ್ರ ಕೆಡಿಸ್ಕೊಂಡ್ರು ನಂಗೆ ಮಾಡಿಬಿಡಿ. ಗೋತ್ರ ಕೆಟ್ಟರು ಪರವಾಗಿಲ್ಲ, ನಿಮ್ಮಂಥವ್ರು ಸಾಹಸ ಮಾಡಿಬಿಟ್ರೆ ನಮ್ಮ ಜೀವನನೇ ಕೆಟ್ಟೋಗ್ಬಿಡುತ್ತೆ. ಇಷ್ಟೆಲ್ಲ ಮಾತಾಡೋರು ಅವತ್ತೇ ಮಾತಾಡ್ಬೇಕಾಗಿತ್ತು, ನಿಮ್ಮ ಕಾಳಜಿ ತೋರಿಸ್ಬೇಕಾಗಿತ್ತು. ಓಹೋ, ಡ್ರೈವರ್ಸ್ ಕೊಟ್ರೆ ದುಡ್ಡು ಕೊಡ್ಬೇಕಾಗತ್ತೆ ಅಂತನಾ? ನಿಮ್ಮ ನಯಾ ಪೈಸಾ ನಮಗೆ ಬೇಕಾಗಿಲ್ಲ ರೀ. ನಮ್ಮ ತಂಗಿ ನೋಡ್ಕೊಳ್ಳೋ ಶಕ್ತಿ ನನಗೆ ಆ ದೇವರು ಚೆನ್ನಾಗಿ ಕೊಟ್ಟಿದ್ದಾನೆ. ಬೇಗ ಸೈನ್ ಮಾಡಿಕೊಟ್ರೆ ಅಷ್ಟೇ ಸಾಕು. ಸಮಯ ಹೇಳಿ, ಟೈಮ್ ಆಗ್ತಿದೆ, ಸೈನ್ ಮಾಡಿಸ್ಕೊಡ್ಸಿ. ಏನ್ರಿ ಅನ್ಯಾಯ ಇದು? ನಮ್ಮ ಮನೆಗೆ ಬಂದು ಭಾವನವ್ರನ್ನ ಕರ್ಕೊಂಡು ಹೋಗಿದ್ದಲ್ದರೆ ಈಗ ಇವರಿಬ್ರು ಪರ್ಮನೆಂಟ್ ಆಗಿ ದೂರ ಮಾಡ್ಬೇಕು ಅಂತ ನೋಡ್ತಾ ಇದ್ದೀರಾ? ನಾನು ದೂರ ಮಾಡ್ತಾ ಇದ್ದೀನಿ. ಇಷ್ಟು ದಿನ ನೀವೆಲ್ಲ ಜೊತೆಲಿ ಇದ್ರಲ್ಲ, ಉದ್ಧಾರ ಮಾಡಬೇಕಾಗಿತ್ತು. ಈಗ ತಲೆ ಎಲ್ಲ ಮಾತಾಡ್ತೀರಾ? ನೀವೆಲ್ಲ ರಾಕ್ಷಸರು. ನಿಮ್ಮ ಜೊತೆಗೆ ನಮ್ಮ ತಂಗಿ ಹೆಂಗಿದ್ಲೋ ಏನೋ. ಪಾಪ, ಬಂಗಾರದಂತ ನನ್ನ ತಂಗಿ ಜೀವನನ ಹಾಳು ಮಾಡಿಬಿಟ್ರಲ್ಲ ನೀವೆಲ್ಲ ಸೇರಿ. ಸದ್ಯ ಈ ಮನೆಯಿಂದ ಹೆಣವಾಗಿ ಬರದೆ ಜೀವಂತವಾಗಿ ಬಂದಲ್ಲ, ಅದೇ ನಮ್ಗೆ ಖುಷಿ. ಲಕ್ಷ್ಮೀ ನಿವಾಸ